ಗೃಹಲಕ್ಷ್ಮಿ ಯೋಜನೆಯಲ್ಲಿ 250 ಕೋಟಿಗೂ ಅಧಿಕ ಹಣ ಹಗರಣ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಸರ್ಕಾರದ ಯಾವ ತನಿಖೆಯಿಂದಲೂ ಕೂಡ ನ್ಯಾಯ ಸಿಗಲ್ಲ. ನಕಲಿ ಖಾತೆಯನ್ನ ಪತ್ತೆ ಹಚ್ಚಿದ್ದು ನೀವೆಲ್ಲ ಸಿಐಜಿ. ಈ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕುಂಬಾರ ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಮತ್ತು ಮೂಡಿಗೆರೆ, ಎನ್ಆರ್ಪುರ ಹಾಗೂ ಶೃಂಗೇರಿ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳ ವತಿಯಿಂದ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ದೇವರು ವರ ಕೊಟ್ಟರೂ ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗಾಗಿದೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಯ ಪರಿಸ್ಥಿತಿ. ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಕರಾವಳಿಯಲ್ಲಿ ಹಳ್ಳ ಹಿಡಿದಿದ್ಯಾ ಅನ್ನೋ ಶಂಕೆ ಕಾಡ್ತಾ ಇದೆ. ಉಡುಪಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಕುಟುಂಬ ಚಿಕಿತ್ಸೆಗೆ ಪರದಾಡಿದ್ದು, ಆಯುಷ್ಮಾನ್ ಯೋಜನೆ ಅವ್ಯವಸ್ಥೆಗೆ ಸಾಮಾಜಿಕ ಕಾರ್ಯಕರ್ತ ವಿಶು ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಜೀವನ ಸಂಗಾತಿಯನ್ನೇ ಕೊಲೆ ಮಾಡುವ ದಾರುಣ ಘಟನೆಗಳು ಬೆಚ್ಚಿ ಬೀಳಿಸ್ತಾ ಇವೆ. ಅದೇ ರೀತಿ ಹಾಸನದಲ್ಲಿ ಪತ್ನಿಯನ್ನ ಕೊಂದ ಪಾಪಿ ಪತಿ ಆತ್ಮಹತ್ಯಾ ನಾಟಕವಾಡಿದ್ದಾನೆ. ಬೇಲೂರು ತಾಲೂಕಿನ ಹುಲ್ಲೇನಹಳ್ಳಿ ಗ್ರಾಮದ ಯಶೋಧ ಎಂಬಾಕೆಯನ್ನ ಪತಿ ಪುನೀತ್ ಮನೆಯಲ್ಲಿಯೇ ಹೊಡೆದು ಕೊಂದು ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ. ನಕಲಿ ಚಿನ್ನ ಕೊಟ್ಟು ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಮದುವೆಗೆ ಅಂತ ಚಿನ್ನದ ಬಳೆ ಖರೀದಿಸಿದ ಯುವಕನಿಗೆ ಗ್ಯಾಂಗ್ ಶಾಕ್ ಕೊಟ್ಟಿದೆ. ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಯುವಕರಿಗೆ ಈ ಖತರ್ನಾಕ್ ಟೀಮ್ ಮೋಸ ಮಾಡಿದೆ. ವಿಷ್ಣುಕಾಂತ್ ರಾವಲ್ ಮತ್ತು ಬಳ್ಳಾರಿ ನಾಗ ಎಂಬುವವರ ಕಡೆಯಿಂದ ಮೋಸವಾಗಿದ್ದು, ಹಾನಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಲಿಕ್ಕರ್ ಸಪ್ಲೈ ಮಾಡಲು ಖದೀಮರು ಸಿನಿಮೀಯ ಸ್ಟೈಲ್ನಲ್ಲಿ ಸ್ಕೆಚ್ ಹಾಕಿ ವಿಜಯಪುರ ಪೊಲೀಸರ ಅತಿಥಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಟೋಲ್ ಬಳಿ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಮದ್ಯ ತುಂಬಿದ್ದ ಟ್ರಕ್ ಅನ್ನ ಅಡ್ಡಗಟ್ಟಿದ್ದಾರೆ. ಆರಂಭದಲ್ಲಿ ಚಾಲಕರು ಇದು ಎರೆಹುಳು ಗೊಬ್ಬರ ಸಾರ್, ಬೇಗ ಬಿಡಿ ಅಂತ ಪೊಲೀಸರನ್ನೇ ಯಾಮಾರಿಸಲು ಯತ್ನಿಸಿದ್ರು. ಆದರೆ ಅನುಮಾನಗೊಂಡು ಪೊಲೀಸರು ಗೊಬ್ಬರದ ಚೀಲಗಳನ್ನ ಕೆಳಗೆ ಇಳಿಸಿ ನೋಡಿದಾಗ ಬಣ್ಣ ಬಯಲಾಗಿದೆ. ಸೌತ್ ಇಂಡಿಯಾದ ಸ್ಟಾರ್ ಡೈರೆಕ್ಟರ್ ಸಮ್ಮಿಲನ ವೇಳೆ ಹೈದರಾಬಾದ್ನಲ್ಲಿ ಸ್ಟಾರ್ ನಿರ್ದೇಶಕರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಲೋಕೇಶ್ ಕನಕರಾಜ್, ಪ್ರಶಾಂತ್ ನೀಲ್, ರಿಷಬ್ ಶೆಟ್ಟಿ, ಸುಕುಮಾರ್ ಭೇಟಿಯಾಗಿದ್ದಾರೆ. ಈ ವೇಳೆ 5,500 ಕೋಟಿ ಫ್ರೇಮ್ ಅಂತ ನವೀನ್ ಪೊಲಿಶೆಟ್ಟಿ ರೀಲ್ಸ್ ಹಂಚಿಕೊಂಡಿದ್ದಾರೆ. ಗದಗದ ಬಡ್ಡಿ ದಂಧೆಕೋರನ ಮನೆ ಹಾಗೂ ಕಚೇರಿಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ. ಪೊಲೀಸ್ ದಾಳಿ ವೇಳೆ ಚಿನ್ನ, ಕಂತೆ ನೋಟು, ಲೀಟರ್ಗಟ್ಟಲೆ ಲಿಕ್ಕರ್ ಸಿಕ್ಕಿದೆ. ಬೆಟಗೇರಿಯ ಬಡ್ಡಿ ದಂಧೆಕೋರ ಮನೋಹರ್ ಕಟ್ಟಿ ಮನೆ, ಕಚೇರಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು, ದಾಖಲೆ ಪತ್ರ ಹಾಗೂ 5 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಜೊತೆಗೆ ಅಂದಾಜು 60 ಲಕ್ಷ ಮೌಲ್ಯದ 422 ಗ್ರಾಂ ಚಿನ್ನಾಭರಣ ಕೂಡ ಸಿಕ್ಕಿದೆ. ಆರ್ಎಸ್ಎಸ್ ನೋಂದಣಿ ಹಾಗೂ ಲೆಕ್ಕ ಕೇಳಿದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಚಾಟಿ ಬೀಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗೆ ಏನೂ ಮಾಡಲು ಆಗಲ್ಲ, ನೀವು ಕರ್ನಾಟಕಕ್ಕೆ ಮಾತ್ರ ಗೃಹ ಮಂತ್ರಿ, ಆಲ್ ಇಂಡಿಯಾ ಸಂಘಟನೆಗೆ ನೀವೇನು ಕೇಳೋದು ಅಂತ ಪ್ರಶ್ನಿಸಿದ್ದಾರೆ. ನಿಮಗೆ ಲಿಮಿಟ್ ಇದೆ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಕಿವಿಮಾತು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದಲ್ಲಿ ಅಬಕಾರಿ ಅಧಿಕಾರಿಗಳ ಮೇಲೆ ಇಡಿ ದಾಳಿ ನಡೆಸಿ ಶಾಕ್ ಕೊಟ್ಟಿದೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈಡಿ ಮಂಜುನಾಥ್ ಹಾಗೂ ಕುಟುಂಬ ಸದಸ್ಯರಿಗೆ ಸೇರಿದ ಹಲವೆಡೆ ದಾಳಿ ಮಾಡಲಾಗಿತ್ತು. ಶೋಧ ಕಾರ್ಯಾಚರಣೆಯಲ್ಲಿ ಒಟ್ಟು 13.3 ಕೋಟಿ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ ಅಂತ ಇಡಿ ಮಾಹಿತಿ ನೀಡಿದೆ.